ಶುಭೋದಯ. ನನ್ನ ಹೆಸರು ರಕ್ಷಿತಾ ಬರ್ಮಾಗೌಡೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಹಿರಿಯ ಪ್ರಾಥಮಿಕ ಅಶೋಕನಗರ್ ಕನ್ನಡ ಶಾಲೆ. ನಾನಿವತ್ತು ಸಂವಿಧಾನ ಶಿಲ್ಪಿಯಾದ ಅಂಬೇಡ್ಕರ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಕಣ್ಣೀರು ಸುರಿದರೂ ಕಡಲಂತೆ ನಿಂತ, ಕೈಯಲ್ಲಿ ಪುಸ್ತಕ ಹಿಡಿದು ಗುಡುಗಿದ ಕಠೋರ ಮೂಢನಂಬಿಕೆಗಳ ವಿರುದ್ಧ ಬಂಡೆದ್ದ, ಕಠಿಣ ಪರಿಶ್ರಮದಲ್ಲಿಯೂ ಕಾನೂನು ಬರೆದ, ಕಾನದ ಕೈಯಂತೆ ನೊಂದವರ ನಗುವಾದ, ಕಲಂಗಳ ಅಸ್ತ್ರದಲ್ಲಿ ಸಮಾನತೆ ತಂದ, ಕೊನೆವರೆಗೂ ಶಿಕ್ಷಣದ ಹಿರಿಮೆಯನ್ನು ಸಾರಿದ, ಕಲ್ಪನೆಗೂ ಮೀರದ ಸಾಧನೆ ಮಾಡಿದ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈಗ ಗೊತ್ತಾಗಿರಬಹುದು, ಈ ಕವಿತೆಯ ಸಾಲುಗಳಲ್ಲಿ ಅಡಗಿರೋ ಮಹತ್ವ ವ್ಯಕ್ತಿತ್ವ ಎಂದರೆ ಅದುವೇ ನಮ್ಮ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಜನನ ಏಪ್ರಿಲ್ 14, 1891ರಲ್ಲಿ ಮಧ್ಯಪ್ರದೇಶದ ಮಹೋದಲ್ಲಿದ್ದಂಥ ದಲಿತ ಕುಟುಂಬದಲ್ಲಿ ಜನಿಸಿದರು. ರಾಮ್ಜಿ ಮಾಲೋಜಿ ಸಕ್ಪಾಲ್ ಹಾಗೂ ತಾಯಿ ಭೀಮಾಬಾಯಿ ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಅನೇಕ ಕಹಿ ಅನುಭವಗಳನ್ನು ಪಡೆದಿದ್ದಾರೆ. 1907ರಲ್ಲಿ 10ನೇ ತರಗತಿ ಪಾಸ್ ಮಾಡಿ 1912ರಲ್ಲಿ ಎಲಿಫೆಂಟಸ್ ಕಾಲೇಜಿನಲ್ಲಿ BA ಮುಗಿಸುತ್ತಾರೆ. ಬರೋಡಾ ಮಹಾರಾಜರಿಂದ ಶಿಷ್ಯ ವೇತನ ಪಡೆಯುತ್ತಾರೆ. ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಾದಲ್ಲಿದ್ದಂಥ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದಲು 1913ಕ್ಕೆ ಹೋಗುತ್ತಾರೆ. ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ತತ್ವಜ್ಞಾನ, ತರ್ಕಶಾಸ್ತ್ರ, ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡುತ್ತಾರೆ. 1915ರಂದು ಪ್ರಾಚೀನ ಭಾರತ ವಾಣಿಜ್ಯ ಪ್ರಬಂಧ ಮಂಡಿಸಿ MBA ಪದವಿ ಪಡೆಯುತ್ತಾರೆ. 1916ರಂದು PhD ಪದವಿ ಪಡೆಯುತ್ತಾರೆ. ಹೀಗೆ 10 ಹಲವು ಡಿಗ್ರಿಗಳನ್ನು ಪಡೆದು ಭಾರತ ಸಂವಿಧಾನ ರಚನಾಕಾರರಾಗಿ ವಿಶ್ವರತ್ನ ಸಂವಿಧಾನ ಶಿಲ್ಪಿಯಾಗಿ ಹೊಳೆದರು. ಅಸ್ಪೃಶ್ಯ ಕಲ್ಯಾಣಕ್ಕಾಗಿ ದುಡಿಯುತ್ತಾರೆ. ಸಿದ್ದಲಿಂಗಯ್ಯನವರು ಬರೆದ ಈ 4 ಸಾಲುಗಳ ಈ ಮೂಲಕ ನಾನು ಹೇಳಲು ಬಯಸುತ್ತೇನೆ. ಎಷ್ಟು ಚೆನ್ನಾಗಿದೆ ಕೇಳಿ. ನಾನು ಎಷ್ಟೊತ್ತು ಬಾಬಾ ಸಾಹೇಬರ ಬಗ್ಗೆ ಮಾತನಾಡಿದ ಮುಂದುವರೆದ ಭಾಗವಿದು. ಮೆಟ್ಟುವ ಚಪ್ಪಡಿಯನ್ನೊಡೆದು ತಲೆ ಎತ್ತಿ ದಿಕ್ಕು ದಿಕ್ಕಿಗೆ ಹಬ್ಬುವ ಆಲ, ಎಷ್ಟೊಂದು ಹಕ್ಕಿಗಳಿಗೆ ಆಸರೆಯಾದರೂ, ಎಷ್ಟೊಂದು ಜನರಿಗೆ ನೆರಳಾದರು. ಬಾಬಾ ಸಾಹೇಬರ ಬಗ್ಗೆ ಹೇಳುವುದೆಂದರೆ, ಬಾಬಾ ಸಾಹೇಬರು ಒಂದು ಆಲದ ಮರ ಇದ್ದಂತೆ. ಮೆಟ್ಟುವ ಚಪ್ಪಡಿಯನ್ನು ನಡೆದು ನಿಂತು ಅಂತ ಗೊತ್ತಾಗಿದ್ದು, ಅದನ್ನು ಮೀರಿ ನಿಂತು ಎಷ್ಟೊಂದು ಹಕ್ಕಿಗಳಿಗೆ ಆಸರೆಯಾದ್ರು, ಎಷ್ಟೊಂದು ಜೀವಿಗಳಿಗೆ ನೆರಳಾದ್ರು ಅಂತ ಸಿದ್ದಲಿಂಗಯ್ಯನವರು ಬರೀತಾರೆ. ಆದ್ರೆ ಬಾಬಾ ಸಾಹೇಬರು ಒಂದು ಆಲದ ಮರ. ಹೌದಾ? ಭಾವನಾತ್ಮಕವಾಗಿ ಹೌದು ಅನ್ನೋದಲ್ಲ, ಆದರೆ ಪ್ರಾಮಾಣಿಕತೆಯಾಗಿ ಹೌದು. ಎಷ್ಟರ ಮಟ್ಟಿಗೆ ಎಂದರೆ, ಬಾಬಾ ಸಾಹೇಬರು ತಮ್ಮ ಕಮ್ಯುನಿಟಿಯವರಿಗೆ ಆಸರೆ ಆದರು. ಇವತ್ತು ಇಡೀ ಬಾಬಾ ಸಾಹೇಬರು ಕಮ್ಯುನಿಟಿ ಏನೆಂದು ಇದು ಯಾರ ಆಶ್ರಯದ ಮೇಲೆ ಬಲವಾಗಿ ನಿಂತಿದೆ ಎಂದರೆ, ಒಬ್ಬ ವ್ಯಕ್ತಿಯ ಮೇಲೆ ಆಶ್ರಯದ ಮೇಲೆ ನಿಂತಿದೆ. ಅದುವೇ ನಮ್ಮ ಬಾಬಾ ಸಾಹೇಬರು. ಅಕ್ಕಿಯ ಮುಂದೆ ನಿಂತು ಏನೆಂದು ಹೇಳ್ತಾರೆ ಗೊತ್ತಾ? ನನ್ನನ್ನು ಲೇಬರ್ ಲೀಡರ್ ಅಂತ ಕರಿಬೇಡಿ, ನನ್ನನ್ನು ಕಮ್ಯುನಿಟಿ ಲೀಡರ್ ಅಂತ ಕರೀರಿ. ಅದು ನನಗೆ ಬಹಳ ಸೂಟಾಗುವಂತ ಸಂಗತಿಯಾಗಿದೆ. ಹಾಗಾಗಿ ಬಾಬಾ ಸಾಹೇಬರು ತಮ್ಮ ಕಮ್ಯುನಿಟಿಯವರಿಗೆ ಆಸರೆ ಆದರು. ಅಷ್ಟೇ ಯಾಕೆ, ಎಲ್ಲ ಜನರಿಗೆ ಸಮಾನ ಅವಕಾಶ ಕೊಟ್ಟಿರುವುದರಿಂದ ಇವತ್ತು ನಾವು ಮತ್ತು ನೀವು ಇಲ್ಲಿ ನಿಂತು ನಮ್ಮ ಅವಕಾಶದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅಂಬೇಡ್ಕರ್ ಅವರನ್ನು ಭಾರತ ಹೆಮ್ಮೆಯ ಪುತ್ರ ಎಂದು ಕರೆಯುತ್ತಾರೆ. ಆದರೆ 1956 ಡಿಸೆಂಬರ್ 6ರಂದು ಇಡೀ ದೇಶವನ್ನು ಅನಾಥರಾಗಿಸಿ ಕಾನದ ಊರಿಗೆ ಪಯಣ ಸಾಗಿಸಿದರು. ಮಹಾನ್ ಸಾಧನೆಯಿಂದ ಅವರು ಅಜರಾಮರಾಗಿ ಎಲ್ಲರ ಮನಸ್ಸಿನಲ್ಲಿ ಉಳಿದಿದ್ದಾರೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.